ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಬಿ ಎಡ್ ವೆರಿಫಿಕೇಷನ್ ಲಿಸ್ಟ್ ಇರ್ಬೋದು ಮತ್ತು ಬಿ ಎಡ್ ಅರ್ಹತಾ ಪಟ್ಟಿಗಳನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ರಿಜೆಕ್ಟ್ ಲಿಸ್ಟನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ನೋಡ್ಕೊಳ್ಬೋದು. ನಾವು ಈ ಒಂದು ಅಪ್ಡೇಟ್ ಸಲುವಾಗಿ ಕಾಯ್ತಾ ಇದ್ದೀವಿ. ಅಪ್ಡೇಟ್ ಮಾಡಲಾಗಿದೆ. ಸೊ ಅಪ್ಡೇಟ್ ಏನಂತಂದರೆ ನಿಮಗೆ ಡೈರೆಕ್ಟ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಸೊ ಈ ಒಂದು ಲಿಂಕಿಗೆ ಹೋಗಿ ನೀವು ಆರ್ಟ್ಸ್ ಲಿಸ್ಟ್ಗಳಲ್ಲಿ ನೋಡ್ಕೋಬೋದು ಮತ್ತು ಸೈನ್ಸ್ ಲಿಸ್ಟಲ್ಲಿ. ಆರ್ಟ್ಸ್ ಲಿಸ್ಟ್ ಒಳಗಡೆ ಏನಿರುತ್ತೆ ಅಂತಂದರೆ ವಿದ್ಯಾರ್ಥಿಗಳ ವೆರಿಫಿಕೇಷನ್ ಲಿಸ್ಟು ಬೇರೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಮತ್ತು ಆರ್ಟ್ಸ್ ಕಟ್ ಆಫ್ ಲಿಸ್ಟನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಅದರ ಜೊತೆಗೆ ಹೈದರಾಬಾದ್ ಕರ್ನಾಟಕ ಕಟ್ ಆಫನ್ನು ಬೇರೆ ಕೊಟ್ಟಿದ್ದಾರೆ. ಇದರಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು ಆರ್ಟ್ಸ್ ಲಿಸ್ಟಲ್ಲಿ ಬರ್ತಾರೆ ಮತ್ತು ರಿಜೆಕ್ಟ್ ಲಿಸ್ಟಲ್ಲಿ ಕೂಡ ನಿಮ್ಮ ಹೆಸರಿರುತ್ತೆ. ರಿಜೆಕ್ಟ್ ಎದಕ್ಕೆ ಆಗಿದೆ, ಓಕೆ, ಸೊ ಎದಕ್ಕಾಗಿದೆ ಅಂತ ನೋಡಿಕೊಂಡು ನೀವು ಏನು ಮಾಡ್ಬೋದು ಅಂತಂದರೆ ನಿಮಗೆ ಮತ್ತೊಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಕರಿಬೋದು. ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಪೇಮೆಂಟಿಗೆ ಇಶ್ಯೂಗೆ ಕಾಯ್ತಾ ಇದ್ದರು. ಅಂಥವ್ರಿಗೆ ಬ್ಯಾಡ್ ನ್ಯೂಸ್ ಥಿಂಗ್ಸ್ ಏನಂದರೆ ಮತ್ತು ಡೇಟ್ ಎಕ್ಸ್ಟೆಂಡೆಡ್ ಆಗೋದಿಲ್ಲ. ಓಕೆ, ಡೇಟ್ ಎಕ್ಸ್ಟೆಂಡೆಡ್ ಮಾಡಿಲ್ಲ. ಡೈರೆಕ್ಟಾಗಿ ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮ ಒಂದು ವೆರಿಫಿಕೇಷನ್ಸ್ ಲಿಸ್ಟ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಆಮೇಲೆ ಏನಪ್ಪ ಅಂತಂದರೆ ಮತ್ತು ಎಲಿಜಿಬಲ್ ಲಿಸ್ಟನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳಿಗೆ. ಯಾರಿಗೆಲ್ಲ ಈ ಒಂದು ಹೆಸರು ಬಂದಿದೆ ಸೊ ಅವರುಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂದರೆ ವೆರಿಫಿಕೇಷನ್ಗೆ ಕರೀತಾರೆ, ಅದು ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರ. ಸೊ ಮತ್ತೊಮ್ಮೆ ಆಲ್ ದ ಬೆಸ್ಟ್. ನಿಮ್ಮ ಹೆಸರುಗಳನ್ನು ಇಲ್ಲಿ ನೋಡ್ಕೊಳ್ಬೋದು. ಉದಾಹರಣೆಗೆ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇದೆ, ನಿಮ್ಮ ನೇಮ್ ಇದೆ ಮತ್ತು ಜೆಂಡರ್ ಇದೆ, ಆಮೇಲೆ ಕಂಬೈನ್ಡ್ಸ್ ಬಿ ಎಡ್ ಆರ್ಟ್ಸು ಕಾಮರ್ಸ್ ಅಂತಿದೆ. ಅಂದರೆ ಆರ್ಟ್ಸ್ ಇದ್ರೆ ಆರ್ಟ್ಸ್, ಕಾಮರ್ಸ್ ಒಳಗಡೆ ಆರ್ಟ್ಸ್ ಬರುತ್ತೆ. ನಿಮ್ಮ ಒಂದು ವೆರಿಫಿಕೇಷನ್ ಡೇಟನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಎಲ್ಲಿ ಹೋಗಬೇಕು ಅಂತ ಅದನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ಹೆಸರು ಮುಂದೆ ವೆರಿಫಿಕೇಷನ್ ಸೆಂಟರ್ ಎಲ್ಲಿರುತ್ತೆ ಮತ್ತು ಡೇಟ್ ತಕ್ಕಂಗೆ ಹೋಗಬೇಕು. 21ರಿಂದ ಇದು ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತಾ ಇದೆ. ನಾಡ್ದಿಂದ ನಿಮಗೆ ಏನಪ್ಪ ಅಂತಂದರೆ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಹೆಸರಲ್ಲಿ ಯಾರ್ದೆಲ್ಲ ಬಂದಿದೆಯಲ್ಲ ಅವರೆಲ್ಲರೂ ಏನು ಮಾಡಬೇಕಂತಂದರೆ ನೀವು ಕೊಟ್ಟಿರುವಂತಹ ಒಂದು ಡಯಟ್ಸ್ಗಳಿಗೆ, ನಿಮ್ಮ ಜಿಲ್ಲೆಯಲ್ಲಿರುವಂಥ ಡಯಟ್ ಸೆಂಟರ್ಗಳಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗತ್ತೆ.